ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಕೇವಲ ಒಂದು ನಗರವನ್ನು ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ ಆ 60 ಗಂಟೆಗಳ ಭಯಾನಕ ಮುತ್ತಿಗೆಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. 2008ರ ಮುಂಬೈ ದಾಳಿಯ ನಿಖರವಾದ ಟೈಮ್ಲೈನ್, ಭದ್ರತಾ ವ್ಯವಸ್ಥೆಯಲ್ಲಾದ ಆಘಾತಕಾರಿ ವೈಫಲ್ಯಗಳು ಮತ್ತು ಅಂತಿಮವಾಗಿ ಆ ಉಗ್ರರನ್ನು ಸದೆಬಡೆಯಲು ಕಾರಣವಾದ ಅಸಾಧಾರಣ ಶೌರ್ಯದ ಕಥೆಗಳನ್ನ ನಾವಿಂದು ಬಿಚ್ಚಿಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ನವೆಂಬರ್ 26ರ ಅಸಾಮಾನ್ಯ ಸಂಜೆ ಎಷ್ಟೊಂದು ಪ್ರಶಾಂತವಾಗಿತ್ತು ಅಲ್ವಾ? ಆದ್ರೆ ಆ ಪ್ರಶಾಂತತೆ ಕೇವಲ ಒಂದು ಭ್ರಮೆಯಾಗಿತ್ತು. ಯಾವುದೇ ಎಚ್ಚರಿಕೆಯ ಘಂಟೆಗಳಿಲ್ಲದೆ ಕರಾವಳಿ ಭದ್ರತಾ ಪಡೆಗಳ ಕಣ್ತಪ್ಪಿಸಿ 10 ಜನ ಶಸ್ತ್ರಸಜ್ಜಿತ ಯುವಕರು ಬದ್ವಾರ್ ಪಾರ್ಕ್ನಲ್ಲಿ ಒಂದು ಸಣ್ಣ ಸ್ಪೀಡ್ ಬೋಟ್ ಮೂಲಕ ಬಂದೇ ಬಿಟ್ರು. ಮುಂಬೈನಂತಹ ಗದ್ದಲದ ಮಹಾನಗರದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಬಂದು ಹೋಗುವ ಜಾಗದಲ್ಲಿ ಈ ಆಗಮನ ಆರಂಭದಲ್ಲಿ ಯಾರಿಗೂ ಅಷ್ಟಾಗಿ ಅನುಮಾನ ತರಿಸಲೇ ಇಲ್ಲ. ಆದ್ರೆ ಅಲ್ಲಿದ್ದ ಸ್ಥಳೀಯ ಮೀನುಗಾರ ಭರತ್ ತಮೋರ್ ಎಂಬುವರಿಗೆ ಈ ಯುವಕರ ವರ್ತನೆ ಕೊಂಚ ಅನುಮಾನಾಸ್ಪದವಾಗಿ ಕಂಡಿತು. ಅವರು ಹೋಗಿ ಪ್ರಶ್ನಿಸಿದಾಗ ಉಗ್ರರ ಕಡೆಯಿಂದ ನಿಮ್ಮ ಕೆಲಸವನ್ನು ನೀವು ನೋಡ್ಕೊಳ್ಳಿ ಅನ್ನೋ ಉದ್ದಟತನದ ಉತ್ತರ ಬಂತು. ಈ ಎಚ್ಚರಿಕೆಯ ಮಾಹಿತಿಯನ್ನ ಭರತ್ ಅವರು ತಕ್ಷಣವೇ ಪೊಲೀಸರಿಗೆ ತಿಳಿಸಿದ್ರು. ಅದೇ ದುರಂತ ನೋಡಿ ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಯಿತು. ಆ ದಿನದ ಮಾರಣ ಹೋಮವನ್ನು ತಡೆಯಬಹುದಾಗಿದ್ದ ಕೊನೆಯ ತಡೆಗೋಡೆ ಅಲ್ಲಿಯೇ ಕುಸಿದುಬಿಟ್ಟಿತ್ತು. ಭಯದ ರಾತ್ರಿ, ಅರಾಜಕತೆಯ ಆರಂಭ. ಭದ್ರತಾ ಅಧಿಕಾರಿಗಳಿಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲ. ದಾಳಿಕೋರರು ತಕ್ಷಣವೇ ಚಿಕ್ಕ ಗುಂಪುಗಳಾಗಿ ವಿಭಜನೆಗೊಂಡು ತಮ್ಮ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಇದು ಭೌಗೋಳಿಕವಾಗಿ ಎಷ್ಟು ಭಯಾನಕವಾಗಿತ್ತು ಅಂದ್ರೆ, ಕೇವಲ ಕೆಲವೇ ಗಂಟೆಗಳ ಅಂತರದಲ್ಲಿ ಛತ್ರಪತಿ ಶಿವಾಜಿ ಟರ್ಮಿನಸ್, ಲಿಯೋಪೋಲ್ಡ್ ಕೆಫೆ, ತಾಜ್ ಹೋಟೆಲ್ ಮತ್ತು ನಾರಿಮನ್ ಹೌಸ್ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಯಿತು. ಇಡೀ ನಗರವೇ ಒಂದು ರಕ್ತಪಾತದ ಕೂಪಕ್ಕೆ ತಳ್ಳಲ್ಪಟ್ಟಿತ್ತು. ಇದು ಕೇವಲ ಒಂದು ದಾಳಿ ಆಗಿರಲಿಲ್ಲ, ಇಡೀ ನಗರದ ಆತ್ಮವಿಶ್ವಾಸವನ್ನೇ ಕುಗ್ಗಿಸುವ ಭಯಾನಕ ಪ್ರಯತ್ನವಾಗಿತ್ತು. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶ ಅಂದ್ರೆ, ಮೊದಲು ಘಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮತ್ತು ಉಗ್ರರ ನಡುವೆ ಇದ್ದ ಶಸ್ತ್ರಾಸ್ತ್ರಗಳ ಬೃಹತ್ ಅಸಮತೋಲನ. AK-47 ರೈಫಲ್ಗಳು, ಹ್ಯಾಂಡ್ ಗ್ರೆನೇಡ್ಗಳನ್ನು ಹೊಂದಿದ ಉಗ್ರರು ಸಂಪೂರ್ಣವಾಗಿ ಸನ್ನದ್ಧರಾಗಿದ್ರು. ಆದರೆ ಅವರ ಎದುರು ಕೇವಲ ಸಾಮಾನ್ಯ ಡ್ಯೂಟಿ ರಿವಾಲ್ವರ್ಗಳನ್ನು ಹಿಡಿದಿದ್ದ ನಮ್ಮ ಪೊಲೀಸರು ಅಕ್ಷರಶಃ ಅಸಹಾಯಕರಾಗಿದ್ರು. ಶಸ್ತ್ರಾಸ್ತ್ರಗಳ ಈ ತೀವ್ರ ಕೊರತೆಯಿಂದಾಗಿಯೇ ಆರಂಭಿಕ ಸಾವು ನೋವುಗಳ ಸಂಖ್ಯೆ ಮಿತಿ ಮೀರಲು ಕಾರಣವಾಯಿತು. ಧೈರ್ಯವಿದ್ರೂ ಸಾಧನಗಳಿಲ್ಲದ ಪರಿಸ್ಥಿತಿಯದಾಗಿತ್ತು. CST ರೈಲು ನಿಲ್ದಾಣದಲ್ಲಿ ವಿರಾಮವಿಲ್ಲದೆ ಗುಂಡಿನ ಮಳೆ ಸುರಿಯುತ್ತಲೇ ಇತ್ತು. ಆದ್ರೆ ಆ ಕತ್ತಲಲ್ಲೂ ಬೆಳಕಿನ ಕಿರಣದಂತೆ ಶೌರ್ಯದ ಸಣ್ಣ ಸಣ್ಣ ಕಥೆಗಳು ಹುಟ್ಕೊಂಡ್ವು. ಉದಾಹರಣೆಗೆ, ರೈಲ್ವೆ ಅನೌನ್ಸರ್ ವಿಷ್ಣು ದತ್ತಾರಾಮ್ ಅವರು ತಮ್ಮ ಪ್ರಾಣದ ಹಂಗು ತೊರೆದು ನಿರಂತರವಾಗಿ ಮೈಕ್ ಮೂಲಕ ಜನರನ್ನ ಎಚ್ಚರಿಸುತ್ತಲೇ ಇದ್ರು. ಎತ್ತ ಕಡೆಯಿಂದ ಗುಂಡುಗಳು ಬರ್ತಿವೆ, ಎತ್ತ ಕಡೆ ಓಡಬೇಕು ಅಂತ ಪ್ರಯಾಣಿಕರಿಗೆ ನಿರ್ದೇಶನ ನೀಡ್ತಾ ಇದ್ರು. ಅವರ ಈ ಅದ್ಭುತ ಸಮಯ ಪ್ರಜ್ಞೆಯಿಂದಾಗಿ ಅದೆಷ್ಟೋ ಮುಗ್ಧರ ಪ್ರಾಣ ಅಂದು ಉಳಿಯಿತು. ಈ ಎಲ್ಲಾ ದಾಳಿಗಳ ನಡುವೆ ಅಡಗಿದ್ದ ಅತ್ಯಂತ ಲೆಕ್ಕಾಚಾರದ ತಂತ್ರ ಅಂದ್ರೆ ಯಹೂದಿ ಕೇಂದ್ರವಾದ ನಾರಿಮನ್ ಹೌಸ್ ಮೇಲಿನ ಮುತ್ತಿಗೆ. ಇದು ಕೇವಲ ಸ್ಥಳೀಯ ರಕ್ತಪಾತವಾಗಿರಲಿಲ್ಲ. ಇಸ್ರೇಲಿ ಪ್ರಜೆಗಳನ್ನು ಒತ್ತೆಯಾಳಾಗಿ ಇರಿಸಿಕೊಂಡು ಭಾರತ ಮತ್ತು ಇಸ್ರೇಲ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಳು ಮಾಡುವ ಅತ್ಯಂತ ಕುತಂತ್ರದ ಉದ್ದೇಶ ಇದರ ಹಿಂದಿತ್ತು. ದಾಳಿಕೋರರು ಕೇವಲ ಪ್ರಾಣಹಾನಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿಸಲು ಕೂಡ ಪ್ಲಾನ್ ಮಾಡಿದ್ರು. ಸಂಚುಕೋರರು ಮತ್ತು ದಾಳಿಯ ರೂಪುರೇಷೆ. ಮುಂಬೈ ನಗರವು ಈ ಆಘಾತದಿಂದ ತತ್ತರಿಸುತ್ತಿರುವಾಗಲೇ ಇಷ್ಟೊಂದು ಬೃಹತ್ ಕಾರ್ಯಾಚರಣೆ ಯಶಸ್ವಿಯಾಗಿ ಹೇಗೆ ಯೋಜಿಸಲ್ಪಟ್ಟಿತು ಅನ್ನೋ ನಿರ್ಣಾಯಕ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತೆ. ಸಂಪೂರ್ಣವಾಗಿ ಯೋಜಿತವಾದ ಈ ಆಕ್ರಮಣ ಭಾರತೀಯ ಗುಪ್ತಚರ ಇಲಾಖೆ ಮತ್ತು ಕರಾವಳಿ ಭದ್ರತೆಯನ್ನು ಹೇಗೆ ಭೇದಿಸಿತು? ನಮ್ಮ ವ್ಯವಸ್ಥೆಯಲ್ಲಿನ ಈ ಬೃಹತ್ ಲೋಪದೋಷಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಭವಿಷ್ಯದ ದೃಷ್ಟಿಯಿಂದ ಬಹಳ ಮುಖ್ಯ. ಖಂಡಿತ ಇದು ಕೇವಲ ಒಂದು ದಿನದ ಸಂಚಾಗಿರಲಿಲ್ಲ, ಬದಲಿಗೆ ತಿಂಗಳಗಳ ಕಾಲ ನಡೆದ ವ್ಯವಸ್ಥಿತ ಪಿತೂರಿಯಾಗಿತ್ತು. ದಾಳಿಯ ಮುನ್ನ ನಡೆದ ಘಟನೆಗಳನ್ನು ಒಮ್ಮೆ ಗಮನಿಸಿದ್ರೆ ಎಚ್ಚರಿಕೆ ನೀಡುವ ಹಲವು ಸ್ಪಷ್ಟ ಸೂಚನೆಗಳು ತಪ್ಪಿ ಹೋಗಿದ್ದನ್ನು ನಾವು ಕಾಣಬಹುದು. ಅಮೆರಿಕದ ಗುಪ್ತಚರ ಸಂಸ್ಥೆ ಅನುಮಾನಾಸ್ಪದ ಹಡಗಿನ ನಿಖರವಾದ ನಿರ್ದೇಶಾಂಕಗಳನ್ನು ಮೊದಲೇ ನೀಡಿತ್ತು. ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಕೂಡ ಈ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಇಷ್ಟೆಲ್ಲ ಸ್ಪಷ್ಟ ಮುನ್ಸೂಚನೆಗಳಿದ್ರೂ ಅಪಹರಣಕ್ಕೊಳಗಾಗಿದ್ದ ಕುಬೇರ್ ಹಡಗನ್ನು ಸಮುದ್ರದಲ್ಲೇ ತಡೆಯುವಲ್ಲಿ ನಮ್ಮ ಕರಾವಳಿ ಭದ್ರತಾ ವ್ಯವಸ್ಥೆಗಳು ದುರಂತ ರೀತಿಯಲ್ಲಿ ವಿಫಲವಾದವು. ಬಂದಿದ್ದ ಈ ಯುವಕರು ಕೇವಲ ಸಾಮಾನ್ಯ ಉಗ್ರರಾಗಿರಲಿಲ್ಲ. ಪಾಕಿಸ್ತಾನದಲ್ಲಿ ಲಷ್ಕರ್-ಎ-ತೊಯ್ಬಾ ಸಂಘಟನೆಯು ಇವರಿಗೆ ಅತ್ಯಂತ ಕಠಿಣವಾದ 3 ಹಂತಗಳ ತರಬೇತಿಯನ್ನು ನೀಡಿತು. ದೌರಾ-ಎ-ಆಮಾ, ದೌರಾ-ಎ-ಸುಪಾ ಮತ್ತು ಅಂತಿಮವಾಗಿ ದೌರಾ-ಎ-ಖಾಸಾ. ಈ ಕೊನೆಯ ಹಂತದಲ್ಲಿ ಸತತ 60 ಗಂಟೆಗಳ ಕಾಲ ಹಸಿವಿನಿಂದ ಪರ್ವತವೇರುವ ಅತ್ಯಂತ ಕಠಿಣ ದೈಹಿಕ ತರಬೇತಿಯೂ ಸೇರಿತ್ತು.
ಅಕ್ಷರಶಃ ಇವರನ್ನ ಯಾವುದೇ ಕನಿಕರ ಅಥವಾ ಭಾವನೆಗಳಿಲ್ಲದ ಮಾರಣಾಂತಿಕ ಯಂತ್ರಗಳಂತೆ ರೂಪಿಸಲಾಗಿತ್ತು. ಇದಲ್ಲದೆ ಈ ದಾಳಿಯ ಮಾಸ್ಟರ್ ಮೈಂಡ್ ಹಾಫೀಜ್ ಸಯೀದ್ ಒಂದು ಕ್ರೂರ ತಂತ್ರವನ್ನು ಬಳಸಿದನು. ಡೇವಿಡ್ ಕೋಲ್ಮನ್ ಹೆಡ್ಲಿ ಎಂಬಾತನ ಅಮೆರಿಕನ್ ದೈಹಿಕ ನೋಟವನ್ನು ಅಸ್ತ್ರವಾಗಿ ಬಳಸಿಕೊಂಡು ಭಾರತೀಯ ಅಧಿಕಾರಿಗಳ ಕಣ್ತಪ್ಪಿಸಿದನು. ಹೆಡ್ಲಿ ಯಾವುದೇ ಅನುಮಾನವಿಲ್ಲದೆ ಮುಂಬೈನ ಉದ್ದೇಶಿತ ಸ್ಥಳಗಳಲ್ಲಿ ಓಡಾಡಿ ವಿಡಿಯೋ ಮಾಡಿ ದಾಳಿಗೆ ಬೇಕಾದ ಸಂಪೂರ್ಣ ಭೌಗೋಳಿಕ ಮಾಹಿತಿಯನ್ನು ಕಲೆ ಹಾಕಿದ್ದನು. ಈ ಪೂರ್ವಭಾವಿ ಸಿದ್ಧತೆಯೇ ದಾಳಿಕೋರರಿಗೆ ನಗರದ ಮೂಲೆ ಮೂಲೆಯನ್ನು ಪರಿಚಯಿಸಿತ್ತು. ರಸ್ತೆಗಳಲ್ಲಿ ತ್ಯಾಗ, ಮೊದಲ ಸ್ಪಂದಕರು. ಗುಪ್ತಚರ ಇಲಾಖೆಯ ವೈಫಲ್ಯದ ವಾಸ್ತವತೆ ನಿಧಾನವಾಗಿ ಅರಿವಿಗೆ ಬರುತ್ತಿದ್ದಂತೆ ಈ ರಕ್ತಪಾತವನ್ನು ನಿಯಂತ್ರಿಸುವ ಸಂಪೂರ್ಣ ಜವಾಬ್ದಾರಿ ಸಾಮಾನ್ಯ ಶಸ್ತ್ರಾಸ್ತ್ರಗಳನ್ನಷ್ಟೇ ಹೊಂದಿದ್ದ ನಮ್ಮ ಸ್ಥಳೀಯ ಪೊಲೀಸರ ಮೇಲೆಯೇ ಬಿತ್ತು. ಇದು ಪೊಲೀಸ್ ಪಡೆಗೆ ಅತ್ಯಂತ ಭೀಕರ ಹೊಡೆತವನ್ನು ನೀಡಿತು. ಕಾಮ ಆಸ್ಪತ್ರೆಯ ಬಳಿ ನಡೆದ ಭೀಕರ ಹೊಂಚುದಾಳಿಯಲ್ಲಿ ಭಯೋತ್ಪಾದನಾ ನಿಗ್ರಹ ದಳದ ಉನ್ನತ ಅಧಿಕಾರಿಗಳಾದ ಹೇಮಂತ್ ಕರ್ಕರೆ, ಅಶೋಕ್ ಕಾಮ್ಟೆ ಮತ್ತು ವಿಜಯ್ ಸಾಲಸ್ಕರ್ ಅವರನ್ನ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಯಿತು. ಈ ಹತ್ಯೆ ಇಡೀ ಪೊಲೀಸ್ ಪಡೆಯ ಸ್ಥೈರ್ಯವನ್ನೇ ಕುಗ್ಗಿಸುವಂತಿತ್ತು. ಆದರೆ ಒಂದೆಡೆ ಸಾವು ನೋವುಗಳು ಹೆಚ್ಚಾಗ್ತಿದ್ರು, ಮತ್ತೊಂದೆಡೆ ಕಲ್ಪನೆಗೂ ಮೀರಿದ ಶೌರ್ಯದ ಪ್ರದರ್ಶನಗಳು ನಡೀತಾ ಇದ್ವು. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ತುಕಾರಾಂ ಓಂಬ್ಳೆ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಉಗ್ರನ ಬಂದೂಕಿನ ಬ್ಯಾರೆಲ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರು. ಬರೋಬ್ಬರಿ 23 ಗುಂಡುಗಳನ್ನು ತಮ್ಮ ದೇಹಕ್ಕೆ ತೆಗೆದುಕೊಂಡ್ರೂ ಆತನನ್ನು ಬಿಡ್ಲಿಲ್ಲ. ಅವರ ಈ ಅಪ್ರತಿಮ ತ್ಯಾಗದಿಂದಾಗಿಯೇ ಏಕೈಕ ಉಗ್ರ ಅಜ್ಮಲ್ ಕಸಾಬ್ ಜೀವಂತವಾಗಿ ಸೆರೆಸಿಕ್ಕಿದ್ದು. ಆ ಒಂದು ಘಟನೆ ಇಡೀ ದಾಳಿಯ ಹಿಂದಿನ ಪಿತೂರಿಯನ್ನು ಬಯಲು ಮಾಡಲು ಅಡಿಪಾಯವಾಯಿತು. ಆಪರೇಷನ್ ಬ್ಲ್ಯಾಕ್ ಟೊರ್ನಾಡೋ, ಪ್ರತಿ ದಾಳಿ ಕಾರ್ಯಾಚರಣೆ. ಸ್ಥಳೀಯ ಪೊಲೀಸರ ನಿಯಂತ್ರಣವನ್ನು ಮೀರಿ ಪರಿಸ್ಥಿತಿ ಕೈಮೀರಿದಾಗ ಅಂತಿಮವಾಗಿ ಇಲೈಟ್ ಮಿಲಿಟರಿ ಪಡೆಗಳನ್ನು ಕಾರ್ಯಾಚರಣೆಗೆ ಇಳಿಸಲಾಯಿತು. ತುಸು ವಿಳಂಬವಾದರೂ ಅತ್ಯಂತ ಶಕ್ತಿಯುತವಾಗಿ ಬಂದಿಳಿದ ಮಾರ್ಕೋಸ್ ಮತ್ತು ಎನ್ಎಸ್ಜಿ ಕಮಾಂಡೋಗಳು ಮುತ್ತಿಗೆಗೊಳಾದ ಕಟ್ಟಡಗಳನ್ನು ಪ್ರವೇಶಿಸುತ್ತಿದ್ದಂತೆ ಘಟನೆಯ ದಿಕ್ಕು ಸಂಪೂರ್ಣವಾಗಿ ಬದಲಾಗತೊಡಗಿತು. ಅವರು ಅತ್ಯಂತ ಯೋಜಿತ ರೀತಿಯಲ್ಲಿ 100 ಒತ್ತೆಯಾಳುಗಳನ್ನು ರಕ್ಷಿಸುತ್ತಾ ಉಗ್ರರನ್ನು ಹಿಮ್ಮೆಟ್ಟಿಸುವ ಕಾರ್ಯಾಚರಣೆ ಆರಂಭಿಸಿದರು. ಈ ಕಾರ್ಯಾಚರಣೆ ಖಂಡಿತ ಸುಲಭವಾಗಿರಲಿಲ್ಲ. ಕಮಾಂಡೋಗಳು ದಟ್ಟವಾದ ಹೊಗೆ ಮತ್ತು ಕತ್ತಲೆಯ ನಡುವೆ ಜೀವದ ಹಂಗು ತೊರೆದು ಹೋರಾಡುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ನಡೆಯುತ್ತಿದ್ದ ಅತ್ಯಂತ ಬೇಜವಾಬ್ದಾರಿಯುತ ನೇರ ಪ್ರಸಾರ ಮಾಧ್ಯಮ ವರದಿಗಳು ಕಮಾಂಡೋಗಳ ಪ್ರತಿಯೊಂದು ನಡೆಯನ್ನು ಪಾಕಿಸ್ತಾನದಲ್ಲಿದ್ದ ಉಗ್ರರ ಹ್ಯಾಂಡ್ಲರ್ಗಳಿಗೆ ಟಿವಿ ಪರದೆಯ ಮೂಲಕ ತಲುಪಿಸುತ್ತಿದ್ದವು. ಇದು ಕಮಾಂಡೋಗಳ ಜೀವಕ್ಕೆ ಕುತ್ತು ತರುವುದರ ಜೊತೆಗೆ ಕಾರ್ಯಾಚರಣೆಯನ್ನು ದುಪ್ಪಟ್ಟು ಕಠಿಣಗೊಳಿಸಿತು. ಇದೇ ಕಠಿಣ ಕಾರ್ಯಾಚರಣೆಯ ನಡುವೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ವೀರೋಚಿತ ಅಂತಿಮ ಹೋರಾಟ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯಿತು. ತಾಜ್ ಹೋಟೆಲ್ನ ಆ ಕತ್ತಲ ಕೋಣೆಗಳಲ್ಲಿ ಗಾಯಗೊಂಡಿದ್ದ ತಮ್ಮ ಸಹೋದ್ಯೋಗಿಯನ್ನು ರಕ್ಷಿಸುವ ಸಲುವಾಗಿ ಅವರು ಮೇಲೆ ಬರಬೇಡಿ, ನಾನು ಅವರನ್ನು ನೋಡಿಕೊಳ್ಳುತ್ತೇನೆ ಎಂಬ ಅಂತಿಮ ಸಂದೇಶ ನೀಡಿ ಏಕಾಂಗಿಯಾಗಿ ಶತ್ರುಗಳೆದುರು ಮುನ್ನುಗ್ಗಿ ಹುತಾತ್ಮರಾದರು. ರಾಷ್ಟ್ರಕ್ಕಾಗಿ ಪ್ರಾಣತೆತ್ತ ಅವರ ಈ ಮಾತುಗಳು ಇಂದಿಗೂ ನಮ್ಮೆಲ್ಲರ ಕಿವಿಯಲ್ಲಿ ಮಾರ್ಧನಿಸುತ್ತಿವೆ. ಪರಿಣಾಮ ಮತ್ತು ನ್ಯಾಯ. 60 ಗಂಟೆಗಳ ಯಾತನಾದಾಯಕ ಮತ್ತು ರಕ್ತಸಿಕ್ತ ಹೋರಾಟದ ನಂತರ ಕೊನೆಗೂ ಮುತ್ತಿಗೆ ಅಂತ್ಯಗೊಂಡಿತು. ಆದರೆ ಇಡೀ ರಾಷ್ಟ್ರವೇ ಈ ದುರಂತದ ಬೂದಿಯನ್ನು ನೋಡುತ್ತಾ ಸ್ತಬ್ಧವಾಗಿತ್ತು. ಈ ದುರಂತದ ಅಗಾಧತೆ ಮತ್ತು ಉಂಟಾದ ನಷ್ಟವನ್ನು ಅರಿತುಕೊಳ್ಳಲು ನಾವೆಲ್ಲರೂ ಒಂದು ಕ್ಷಣ ಮೌನ ವಹಿಸಬೇಕಾಗಿದೆ. ಈ ಭೀಕರ ಅಮಾನವೀಯ ದಾಳಿಯಲ್ಲಿ ಬರೋಬ್ಬರಿ 166 ಮುಗ್ಧ ಜೀವಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡವು. ಇದು ಕೇವಲ ಸಂಖ್ಯೆಯಲ್ಲ, 100 ಕುಟುಂಬಗಳ ಭರಿಸಲಾಗದ ನಷ್ಟ. ಈ ಬೃಹತ್ ಮಟ್ಟದ ಗುಪ್ತಚರ ವೈಫಲ್ಯ ನಮ್ಮ ವ್ಯವಸ್ಥೆಯಲ್ಲಿ ದೊಡ್ಡ ತಲ್ಲಣವನ್ನೇ ಸೃಷ್ಟಿಸಿತು. ಇದು ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳ ಮಟ್ಟದ ರಾಜೀನಾಮೆಗೆ ಕಾರಣವಾಯಿತು. ಆದರೆ ಕೇವಲ ರಾಜಕೀಯ ಪಲ್ಲಟಗಳಷ್ಟೇ ಅಲ್ಲ, ರಾಷ್ಟ್ರೀಯ ಭದ್ರತಾ ವ್ಯವಸ್ಥೆಯಲ್ಲೂ ಮಹತ್ವದ ಬದಲಾವಣೆಗಳಾದವು. ಬಹುಕಾಲದಿಂದ ಬಾಕಿ ಉಳಿದಿದ್ದ ಎನ್ಐಎ ಅಂದರೆ ರಾಷ್ಟ್ರೀಯ ತನಿಖಾ ದಳದಂತಹ ಕೇಂದ್ರೀಕೃತ ಏಜೆನ್ಸಿಯ ಸ್ಥಾಪನೆ ಹಾಗೂ ದೇಶದ ವಿವಿಧ ಭಾಗಗಳಲ್ಲಿ ಹೊಸ ಎನ್ಎಸ್ಜಿ ಕೇಂದ್ರಗಳ ಆರಂಭಕ್ಕೆ ಇದು ದಾರಿ ಮಾಡಿಕೊಟ್ಟಿತು. ತುಕಾರಾಂ ಓಂಬ್ಳೆ ಅವರಂಥ ಮೊದಲ ಸ್ಪಂದಕರ ತ್ಯಾಗದಿಂದಾಗಿ ಸೆರೆ ಸಿಕ್ಕಿದ್ದ ಏಕೈಕ ಉಗ್ರ ಅಜ್ಮಲ್ ಕಸಾಬ್ನ ವಿಚಾರಣೆ ಅತ್ಯಂತ ನಿರ್ಣಾಯಕವಾಯಿತು. ಆತ ನೀಡಿದ ಮಾಹಿತಿಯು ಈ ಸಂಪೂರ್ಣ ದಾಳಿಯ ಹಿಂದಿದ್ದ ಪಾಕಿಸ್ತಾನ ಮೂಲದ ಅಂತಾರಾಷ್ಟ್ರೀಯ ಪಿತೂರಿಯನ ಎಳೆಯಾಗಿ ಪ್ರಪಂಚದ ಮುಂದೆ ಬಿಚ್ಚಿಟ್ಟಿತು. ಉಗ್ರರ ತರಬೇತಿ ಕೇಂದ್ರಗಳು, ಅವರಿಗೆ ನೀಡಲಾದ ಆರ್ಥಿಕ ನೆರವು ಎಲ್ಲವೂ ಬಯಲಾಯಿತು. ಸುದೀರ್ಘ ಕಾನೂನು ಹೋರಾಟದ ನಂತರ ಅಂತಿಮವಾಗಿ 2012ರಲ್ಲಿ ಕಸಾಬ್ಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು.
ಇದೆಲ್ಲವೂ ನಮ್ಮನ್ನು ಒಂದು ಪ್ರಚೋದನಾಕಾರಿ ಪ್ರಶ್ನೆಯೊಂದಿಗೆ ಬಿಡುತ್ತದೆ. ಮುಕ್ತ ಸಮಾಜದಲ್ಲಿ ನಿರ್ಭೀತಿಯಿಂದ ಜೀವಿಸುವುದು ಮತ್ತು ಅದೇ ಸಮಯದಲ್ಲಿ ರಾಷ್ಟ್ರೀಯ ಭದ್ರತೆಗೆ ಅಗತ್ಯವಾದ ತೀವ್ರ ಕಟ್ಟೆಚ್ಚರವನ್ನು ಕಾಪಾಡಿಕೊಳ್ಳುವ ನಡುವಿನ ಈ ಸೂಕ್ಷ್ಮ ಸಮತೋಲನವನ್ನು ನಾವು ಹೇಗೆ ಸಾಧಿಸಬಹುದು? ಇಂತಹ ದುರಂತ ಮತ್ತೆಂದೂ ಸಂಭವಿಸದಂತೆ ತಡೆಯಲು ನಾವು ಪ್ರಜೆಗಳಾಗಿ ಮತ್ತು ಇಡೀ ಭದ್ರತಾ ವ್ಯವಸ್ಥೆಯಾಗಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ವಿಶ್ಲೇಷಣೆ ಆ ಘಟನೆಯ ಬಗೆಗಿನ ಆಳವಾದ ತಿಳುವಳಿಕೆಯನ್ನು ನೀಡಿದೆ ಅಂತ ಭಾವಿಸ್ತೇನೆ. ನಮ್ಮ ಜೊತೆಗಿದ್ದಿದ್ದಕ್ಕೆ ಧನ್ಯವಾದ.